ಏನು ತಡವಾಗಿ ಬಂದಿರಿ? ನಿಮಗೆ ತಕ್ಷಣ ಯಾಗಕ್ಕಿಂತ ಲೋಕ ಕಲ್ಯಾಣವೇ ಹೆಚ್ಚಾಯಿತು ಅಲ್ಲವೇ? ಲೋಕ ಕಲ್ಯಾಣ ಇರಲಿ, ಮೊದಲು ನಿನ್ನ ಯಾಗವು ಮಂಗಳಕರವಾಗಿ ನೆರವೇರಬೇಕೆಂದು ನಿನಗೆ ಆಸೆ ಇರಲಿ. ಹೇಗೆನಾದರೆ? ಶಿವನಿಲ್ಲದೆ ಇಷ್ಟಾರ್ಥ ಸಿದ್ಧಿಸದು, ಅವನಿಲ್ಲದೆ ಭಾಗ್ಯ ಬರದು. ಶಿವ? ಯಾವ ಶಿವ? ಅನ್ನವರತ ಭಸ್ಮ ಬಳಿದುಕೊಂಡು ಮಸಣದಲ್ಲಿ ಹೊರಳಾಡುತ್ತ ಭೂತ ಬೇಟಗಳೊಂದಿಗೆ ನಲಿದಾಡುತ್ತ ನಿಲ್ಲದು ನೆಲ ಇಲ್ಲದೆ ಉಡಲು ವಸ್ತ್ರವಿಲ್ಲದೆ ಉಣಲು ಅನ್ನವಿಲ್ಲದೆ ಬ್ರಹ್ಮ ಕಪಾಲನಿಗೆ ಬೇಡಿ ತಿನ್ನುವ ಆ ಶಿವನಿಲ್ಲ. ಮೃತ್ಯುಂಜಯನನ್ನು ಕೆಣಕಿ ನೃತ್ಯವನ್ನು ತಂದುಕೊಳ್ಳಬೇಡ. ಅಲ್ಪತನದಿಂದ ಶ್ರೇಯಸ್ಸು, ಅಹಂಕಾರದಿಂದ ಆಯಸ್ಸು ಕ್ಷೀಣವಾಗುವುದು ಖಂಡಿತ. ಸಾಕುಮಾಡ ನಿನ್ನ ಪ್ರಲಾಪವನ್ನು. ವಯೋವೃದ್ಧರು, ಜ್ಞಾನವೃದ್ಧರು, ಮಹಾಮಹಿಮರು ತುಂಬಿರುವ ಮಹಾಯಾಗ ಮಂಟಪಕ್ಕೆ ನನ್ನ ಆಹ್ವಾನ ಇಲ್ಲದಿದ್ದರೂ ಆಗಮಿಸಿದ್ದು ಅಲ್ಲದೆ ನನ್ನ ಅಭಿಮಾನವನ್ನು ಆಕ್ಷೇಪಿಸಿದೆಯಾ? ಪ್ರಜಾಪತಿಯ ಯಾಗ ಮಂಟಪಕ್ಕೆ ಕಾಲಿಟ್ಟಾಗ ವಿಷ್ಣು ಬ್ರಹ್ಮರ ಎದ್ದು ನಿಂತು ಗೌರವ ಸೂಚಿಸಿದರು. ಹೆಣ್ಣು ಕೊಟ್ಟವನು ಕಣ್ಣು ಕೊಟ್ಟಂತೆ ಎಂದು ಮರೆತು ಪಶುವಿನಂತೆ ಕುಳಿತಿದ್ದ ಆ ನಿನ್ನ ಪಶುಪತಿಯನ್ನು ಸ್ಮೃತಿಸಬೇಕೆ? ಮೊದಲು ಮರ್ಯಾದೆ ಕೊಡಲು ಕಲಿಸುವ ಆ ನಿನ್ನ ಮುಖಂಡನಿಗೆ. ಹರಿಹರ ಬ್ರಹ್ಮಾದಿ ಸಾಲಿನಲ್ಲಿ ನಿಲ್ಲಲು ಅರ್ಹನಿಲ್ಲದ ನೀನು ನನ್ನ ಪತಿಸ್ಥಾನವನ್ನು ಅರಿಯಲು ಹೇಗೆ ಸಾಧ್ಯ? ಶಂಕರನ ಅನುಗ್ರಹಕ್ಕಾಗಿ ತಪಸ್ಸು ಮಾಡುವ ತಪಸ್ವಿಗಳಿಗೆ ಗೊತ್ತು ಮಹಾದೇವನ ಮಹಿಮೆ. ಅಹಂಕಾರದ ಅಂಧಕಾರದಲ್ಲಿ ಅಜ್ಞಾನಿಯಾಗಿರುವ ಅವಿವೇಕಿಗೇನು ಗೊತ್ತು ಆ ಮಹಾದೇವನ ಮಹಿಮೆ? ಶಿವನಿಲ್ಲದ ಯಾಗಕ್ಕೆ ಆಗಮಿಸಿದ್ದು ನಾನು ಮಾಡಿದ ದೊಡ್ಡ ತಪ್ಪು. ತಂದೆಯಿಂದ ತಾಳ್ಮೆಯಲ್ಲಿ ಶಿವನಿಂದೆನೆಯನ್ನು ಕೇಳಿದ್ದೇ ಮಹಾ ಅಪರಾಧ. ಮಹಾದೇವನ ಮಾತು ಮೀರಿ ಬಂದ ನನಗೆ ತಕ್ಕ ಶಿಕ್ಷೆ ಆಗಲೇಬೇಕು. ದಹಿಸು ಅಗ್ನಿದೇವ, ದಹಿಸು. ನಾನು ಮಾಡಿದ ತಪ್ಪಿಗೆ ಇದೇ ಸರಿಯಾದ ಶಿಕ್ಷೆ. ಅಯ್ಯೋ ನಾರಾಯಣ, ನಾರಾಯಣ, ಶ್ರೀಹರಿ, ನೀನೇ ಕಾಪಾಡು.
ಸತಿಯ ಮರಣದಿಂದ ಮನನೊಂದ ಶಿವನು ವೀರಭದ್ರನ ರೂಪ ತಾಳಿ ದಕ್ಷನ ಶಿರಚ್ಛೇದ ಮಾಡುತ್ತಾರೆ. ಸತಿ ದಾಕ್ಷಾಯಿಣಿಯು ಅಗ್ನಿಗಾಹುತಿ ಆದ ನಂತರ ಅವಳ ದೇಹವು ಹಲವು ಜ್ಯೋತಿಗಳಾಗಿ ಮಾರ್ಪಟ್ಟು ಅದರಲ್ಲಿ ಒಂದು ಜ್ಯೋತಿಯು ಕೋಲ್ಹಾಪುರದ ಪುಣ್ಯಭೂಮಿಯಲ್ಲಿ ಐಕ್ಯವಾಗುತ್ತದೆ. ಆ ಪವಿತ್ರವಾದ ಸ್ಥಳದಲ್ಲಿ ಸ್ವಯಂಭುಲಿಂಗವು ಉದ್ಭವಿಸುತ್ತದೆ. ಸತಿಯನ್ನು ಅಗಲಿರಬಾರದ ಶಿವನು ಆ ಜ್ಯೋತಿರ್ಲಿಂಗದಲ್ಲಿ ಐಕ್ಯನಾಗಿ ಅರ್ಧನಾರೀಶ್ವರನಾಗುತ್ತಾರೆ. ಈ ಅವಿನಾಭಾವ ಸಂಕೇತವಾಗಿ ಆ ಜ್ಯೋತಿರ್ಲಿಂಗದಲ್ಲಿ ಒಂದು ಸುವರ್ಣ ರೇಖೆ ಮೂಡುತ್ತದೆ. ನಾನೆಂಥ ಭಾಗ್ಯಶಾಲಿ! ಧನ್ಯನಾದೆ, ಧನ್ಯನಾದೆ. ನನ್ನ ತಪಸ್ಸು ಸಿದ್ಧಿಸಿ ಕಣ್ಣುಗಳು ಇರುವುದು ಸಾರ್ಥಕವಾಯಿತು. ಕೋಲಮಹರ್ಷಿ, ನಿನ್ನ ತಪಸ್ಸಿಗೆ ಮೆಚ್ಚಿ ಬಂದಿದ್ದೇನೆ. ಬೇಕಾದ ವರವನ್ನು ಕೇಳು, ಆನಂದದಿಂದ ಕೊಡುತ್ತೇನೆ. ಅಖಂಡವಾದ ಮಹಾ ತಪಸ್ಸಿನ ಕಾರಣವನ್ನು ತಿಳಿಸುವುದಿಲ್ಲ ನಮಗೆ. ನಿನಗೇನು ಬೇಕು ಎಲ್ಲವನ್ನು ಕೊಡುತ್ತೇನೆ. ನನಗಾಗಿ ಎಂಬುದು ಅಳಿದು ತನುಮಾನವೆಲ್ಲ ನೀವೇ ತುಂಬುವಾಗ ಏನು ಕೇಳಲಿ ತಂದೆ? ಶರಣನೆಂದು ಬಂದವರಿಗೆ ಕಷ್ಟವನ್ನು ದೂರ ಮಾಡಲು ನೀವು ಇಲ್ಲೇ ನೆಲೆಸಬೇಕು. ಮಹರ್ಷಿ, ನಿನ್ನಂಥ ತಪಸ್ವಿಗಳಿಂದಲೇ ಲೋಕ ಕಲ್ಯಾಣವಾಗುತ್ತದೆ. ಕಾಲ ಧರ್ಮಗಳ ಸಮಯ ಬಂದಾಗ ನಿಮ್ಮಿಷ್ಟದಂತೆ ನಾವು ಇಲ್ಲೇ ನೆಲೆಸುತ್ತೇವೆ. ಮಹರ್ಷಿ, ಅನುದಿನವೂ ಈ ಜ್ಯೋತಿರ್ಲಿಂಗವನ್ನು ಪೂಜಿಸುತ್ತೇವೆ. ಅನಿರೀಕ್ಷಿತವಾಗಿ ಅದ್ಭುತ ಘಟನೆಗಳು ನಡೆದು ದೈವಶಕ್ತಿಯ ಪ್ರಬಲವು ಪ್ರಕಟವಾಗುವುದು. ಕಾಲಾನಂತರ ಸರ್ವಮಂಗಳ ಅಂಬಿಕೆಯು ಮೂಕಾಂಬಿಕೆಯಾಗಿ ಇಲ್ಲಿ ನಿರಂತರವಾಗಿ ನೆಲೆಸುವಳು. ಈ ಕ್ಷೇತ್ರ ನಿನ್ನ ಹೆಸರಿನಿಂದಲೇ ಪ್ರಸಿದ್ಧಿಯಾಗುವುದು. ಧನ್ಯನಾದ, ಧನ್ಯನಾದ. ಕೊಟ್ಟ ವರದಂತೆ ಕೋಲ ಮಹರ್ಷಿಯು ದಿನ ತಿಂಗಳು ವರ್ಷ ಕಳೆದಂತೆ ಆ ಜ್ಯೋತಿರ್ಲಿಂಗವನ್ನ ಪೂಜಿಸುತ್ತಾರೆ. ಹೀಗೆ ಕಾಲಚಕ್ರ ಉರುಳಿದ ಹಾಗೆ
ನಾರಾಯಣ, ಆ, ನಾನು ಬಂದ ಸಮಯ ಸರಿಯಿಲ್ಲವೇನೋ? ಆಹಾ, ಬಂದಾಯ್ತಲ್ಲ, ವಿಷಯ ಏನೆಂದು ತಿಳಿಸಿ. ಕ್ಷೇಮವೇ ದೇವೇಂದ್ರ? ನನ್ನ ಕ್ಷೇಮಕ್ಕೆ ಏನು ಕೊರತೆ? ನಿತ್ಯ ನೂತನವಾಗಿ ಕಾಣುವ ಅಮರಾವತಿ, ವಾಸಕ್ಕೆ ವೈಜಯಂತ, ವೈಭವಕ್ಕೆ ಐರಾವತ, ಆನಂದಕ್ಕೆ ಅಪ್ಸರೆ. ಆಹಾ ಆಹಾ, 14 ಲೋಕದಲ್ಲಿ ಯಾರಿಗುಂಟು ಈ ವೈಭವ? ಆದರೆ ಆದರೆ ಲೋಕಕ್ಷೇಮದ ಬಗ್ಗೆ ನಿನಗೆ ಅರಿವೇ ಇಲ್ಲ. ಲೋಕ ನೋಡಿಕೊಳ್ಳಲು ತ್ರಿಮೂರ್ತಿಗಳಿದ್ದಾರಲ್ಲ. ಇದ್ದಾರೆ ಇದ್ದಾರೆ, ಆದರೆ ಅಷ್ಟದಿಕ್ಪಾಲಕರಲ್ಲಿ ನಿನ್ನನ್ನು ನೇಮಿಸಿದ್ದಾರಲ್ಲ. ಅದಕ್ಕೆ ಏನು ಮಾಡಬೇಕೀಗ? ಪ್ರತಿದಿನವೂ ಗಾನನಾಟ್ಯದಲ್ಲಿ ಮೈಮರೆಯುವುದು ಬಿಟ್ಟು ಸ್ವಲ್ಪವಾದರೂ ಹೊಣೆ ಅರಿತು ನಡೆದರೆ ಕ್ಷೇಮ ಎಂದು ನನ್ನ ಅಭಿಪ್ರಾಯ. ಈಗ ನನ್ನಿಂದ ಏನಾಗಿದೆ ಅಂತ ಈ ಉಪದೇಶ? ನಾರಾಯಣ, ಭೂಲೋಕದಲ್ಲಿ ಕಮ್ಮಾಸುರ ಹುಟ್ಟಿದ್ದಾನೆ ದೇವೇಂದ್ರ. ಅಸುರನಲ್ಲಿ ಹುಟ್ಟಿದ ಆ ಅಲ್ಪನು ನಮಗೇನು ಮಾಡಿಯಲು? ಅದು ಹೌದು. ನಾರಾಯಣ ನಾರಾಯಣ. ನೋಡಿದರೆ ನೋಡಿದರೆ ಎಲ್ಲಿದ್ದಾರೆ? ಯಾಕೆ ಹೋಗುತ್ತಿದ್ದೀರಿ? ದೇವತೆಗಳು ಋಷಿಮುನಿಗಳು ನಾನು ಸುಮ್ಮನೆ ಕುಳಿತಿರುವುದನ್ನು ನೋಡಿ ಏನು ಮಾಡಿಯಾನು ಎಂದು ಅಪಹಾಸ್ಯ ಮಾಡುತ್ತಿದ್ದಾರೆ. ನಮ್ಮ ಭಯವಿಲ್ಲದೆ ಸುಖದ ಸಂಪತ್ತಿಗೆ ತೇರಾಡುತ್ತಿದ್ದಾರೆ. ಮಂತ್ರಿಗಳೇ, ಸೇನಾಧಿಪತಿಗಳೇ, ಮೊಳಗಲಿ ರಣಕವಳೆ ಇಂದ್ರಲೋಕದಲ್ಲಿ, ಹಾರಾಡಲಿ ನಮ್ಮ ದಿಗ್ವಿಜಯದ ಪತಾಕೆ ದೇವಲೋಕದಲ್ಲಿ, ಹರಿಯಲಿ ರಕ್ತದ ಕೋಡಿ ಸ್ವರ್ಗಲೋಕದಲ್ಲಿ. ಅಸುರ, ಓ ಗುರುದೇವ, ನಮೋ ನಮಃ. ಅಸುರರು ಅಲ್ಪಮತಿಗಳು, ಅವಿವೇಕಿಗಳು. ಗುರುದೇವ, ಅದಕ್ಕೆ ಅವರ ಮರಣವನ್ನು ಅವರೇ ತಂದುಕೊಡುತ್ತಿದ್ದಾರೆ. ಗುರುದೇವ, ಯಾವ ಪುರುಷನಿಂದಲೂ ಮರಣ ಬರಬಾರದೆಂದು ವರ ಪಡೆದ ಮಾತ್ರಕ್ಕೆ ನೀನು ಮರಣವನ್ನೇ ಗೆದ್ದೆ ಏನು? ಒಂದು ವೇಳೆ ಸ್ತ್ರೀಯಿಂದ ಮರಣ ಬಂದರೆ ಏನು ಮಾಡುವೆ? ಪುರುಷರೇ ಎದುರು ನಿಲ್ಲಲು ಹೆದರುವಾಗ ಒಂದು ಹೆಣ್ಣು ಏನು ಮಾಡಿಯಾಳೆ? ಹೇ ಗುರುದೇವ, ಏನಾಗಿದೆ ನಿಮ್ಮ ಬುದ್ಧಿಗೆ? ಅಯ್ಯೋ ಮಂದಮತಿ, ನಿನಗಿಂತ ಜಾಣತನದಿಂದ ವರ ಪಡೆದ ಹಿರಣ್ಯಕಶಿಪು, ಅವನಿಗಿಂತ ಜಾಣತನದಿಂದ ವರ ಪಡೆದ ತಾರಕ ಎಲ್ಲಿ? ಅವರೆಲ್ಲ ಎಲ್ಲಿ? ಮೃತ್ಯುವಿನ ಬಾಯಲ್ಲಿ. ಕಾಡಿನಲ್ಲಿ ವಾಸವಿದ್ದ ಕೋಲಮಾರ್ಷ ಆಶ್ರಮಕ್ಕೆ ನುಗ್ಗಿ ಎಲ್ಲರನ್ನು ಹಿಂಸಿಸುತ್ತಾ ಸಾಯಿಸುತ್ತಾ ಅವರೆಲ್ಲರನ್ನು ನಿರಾಶ್ರಿತರನ್ನಾಗಿ ಮಾಡಿ ಅವರ ಕೋಪಕ್ಕೆ ತುತ್ತಾಗಿರುವೆ. ಅವರೀಗ ನಿನ್ನ ಅಂತ್ಯಕ್ಕೆ ಅಂಬಿಕೆಯ ಮೊರೆ ಹೋಗಿದ್ದಾರೆ. ಸರ್ವಶಕ್ತಿಯ ಆಗ್ರಹಕ್ಕೆ ಬಲಿಯಾಗುವ ಮೊದಲು ಮೃತ್ಯುಂಜಯನನ್ನು ಕುರಿತು ಜಪ ಮಾಡು. ಭಕ್ತರಿಗೆ ಬೇಗ ಒಲಿಯುವ ಶಿವ ಕೇಳಿದ್ದನ್ನು ತಡ ಮಾಡದೆ ಕೊಡುವನು. ಆತನನ್ನು ಕಂಡೊಡನೆ ಮೃತ್ಯು ಬಾರದಂತೆ ವರವನ್ನು ಕೇಳು. ಆನಂತರ ಯಾರ ಮೇಲೆ ಬೇಕಾದರೂ ದಂಡೆತ್ತಿ ಹೋಗು. ಸರಿ ಗುರುದೇವ, ನೀವು ಹೇಳಿದ ಹಾಗೆ ಮಾಡುತ್ತೇನೆ. ಗುರುಗಳ ಮಾತಿನಂತೆ ಕಮ್ಮಾಸುರ ಶಿವನ ಕಠಿಣ ತಪಸ್ಸಿಗೆ ಕೂರುತ್ತಾನೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ
ಸಂಪತ್ತಿಗಳು ಅದು ಇದು ಅಂತ ಹೇಳಿದ್ದಿ. ಈಗ ಅನುಭವಿಸು. ಮೊದಲೇ ಭಕ್ತರು ಕೇಳಿದ್ದನ್ನು ಕೊಡುವ ಆ ಶಿವ. ಇನ್ನು ನಿಮ್ಮ ಗತಿ ಅದು ಗತಿ. ಓ ನಾರದರೆ, ಏನು ಎದುರಿಸುತ್ತಿರುವಿರಾ? ಏನಾದರೂ ಮಾಡಿ ನಮ್ಮನ್ನು ರಕ್ಷಿಸಿ. ಇನ್ನು ಉಳಿದಿರುವುದು ಒಂದೇ, ಎಲ್ಲರ ಕಷ್ಟವನ್ನು ಅರಿಯುವ ಆ ತಾಯಿ ಸರ್ವಶಕ್ತಿ ಜಗದಂಬೆ. ಅವಳೇ ಕಾಯಬೇಕು, ನಿಮ್ಮನ್ನು ಕಾಪಾಡಬೇಕು. ದೇವತೆಗಳು ಕಮ್ಮಾಸುರ ವರ ಪಡೆದರೆ ಇಡೀ ವಿಶ್ವವನ್ನೇ ಧ್ವಂಸಗೊಳಿಸುತ್ತಾನೆ ಎಂದು ತಿಳಿದು ಸರ್ವಶಕ್ತಿಯ ಮೊರೆ ಹೋಗುತ್ತಾರೆ. ಹೇ ತಾಯಿ ಸರ್ವಶಕ್ತಿ ಜಗದಂಬೆ, ನೀನೇ ಎಲ್ಲ, ನಿನ್ನಿಂದಲೇ ಎಲ್ಲ. ನಿನ್ನ ಮಕ್ಕಳನ್ನು ಕಾಪಾಡುತ್ತಾಯೇ, ಕಾಪಾಡು. ಏಕೆ ಕಂಗಾಲಾಗಿದ್ದೀನಿ? ಏನಾಯ್ತು? ನಿನಗೆ ತಿಳಿಯದೇನಿದೆ ತಾಯಿ? ಹಾ, ಎಲ್ಲವೂ ತಿಳಿದಿದೆ. ಶಂಕರ ಭಕ್ತವತ್ಸಲ. ಸುರರು ಅಸುರರು ಅವರವರ ಭಕ್ತಿಯ ಪರಾಕಾಷ್ಠೆಗೆ ತಕ್ಕಂತೆ ವರ ನೀಡುವ ಆ ಸ್ಮರಹರನನ್ನು ತಡೆಯಲು ನೀವು ಯಾರು? ಬೇಡ ಎನ್ನಲು ನಾನು ಯಾರು? ಅಮ್ಮ ಜಗದಂಬಿಕೆ, ನಿನ್ನ ಮಾತು ಕೇಳಿ ಇಂದ್ರ ತತ್ತರಿಸಿ ಹೋಗಿದ್ದಾನೆ. ಮೂಕನಾಗಿ ಹೋಗಿದ್ದಾನೆ. ಹಾ, ಅರ್ಥವಾಯಿತು ನಾರದರೆ. ಓಂ ನಮಃ ಶಿವಾಯ. 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 ಕಮ್ಮಾಸುರ, ನಮೋ ದೇವದೇವ, ನಮೋ ವಿಶ್ವನಾಥಂ, ನಮೋ ಭಕ್ತಪಾಲಂ, ಮಹಾಶಕ್ತಿರೋಧಂ. ಪರಮೇಶ್ವರ, ಬಂದೆಯಾ ತಂದೆ? ಈ ಭಕ್ತನ ಅಳಲನ್ನು ನೋಡಿ ದರ್ಶನ ನೀಡಿದೆಯಾ ತಂದೆ? ಧನ್ಯೋಸ್ಮಿ. ನಿನ್ನ ಭಕ್ತಿಯನ್ನು ಮೆಚ್ಚಿ ಬಂದಿದ್ದೇನೆ. ಏನು ಬರಬೇಕು ಕೇಳಿ. ಏನು ವರ ಕೇಳಿದರೂ ಕೊಡುವೆ ತಂದೆ. ನಿಸ್ಸಂದೇಹವಾಗಿ ನನಗೆ ಬೇಗ ಕೇಳು ಕಮ್ಮಾಸುರ. ಒದಗಿ ಬಂದಿರುವ ಈ ಮಹಾಸುಯೋಗವನ್ನು ಕಳೆದುಕೊಳ್ಳಬೇಡ. ಅಮೃತಗಳಿಗೆ ಮುಗಿಯುವುದರೊಳಗೆ ಕೇಳು ಕಮ್ಮಾಸುರ. ಕಮ್ಮಾಸುರ, ಎಲ್ಲಿದ್ದಿ? ಏನಾಯ್ತು ನಿನಗೆ? ಅಯ್ಯೋ, ಏನಿದು ರೋದನೆ? ಯಾಕೆ ಯಾಕೆ ಏನಾಯ್ತು ನಿನಗೆ? ಮಾತಾಡು ಕಮ್ಮಾಸುರ, ಮಾತಾಡು ಕಮ್ಮಾಸುರ, ಮಾತಾಡು. ಏನಾಯ್ತು ನಿನಗೆ? ಮಾತಾಡು ಕಮ್ಮಾಸುರ, ಮಾತಾಡು.
ಶಿವನೊಂದಿಗೆ ವರವನ್ನು ಕೇಳದ ಹಾಗೆ ನಿನ್ನನ್ನು ಮೂಕನನ್ನಾಗಿ ಮಾಡಿಸಿದ್ದಾನೆ. ಚಿಂತಿಸಬೇಡ, ನನ್ನ ಎಲ್ಲ ಶಕ್ತಿಯನ್ನು ನಿನಗೆ ದಾರಿ ಎರೆದು ನಿನಗೆ ಮಾತು ಬರುವಂತೆ ಮಾಡುತ್ತೇನೆ. ಗುರುದೇವ, ಗುರುದೇವ, ನಾನು ಮಾತನಾಡುತ್ತಿದ್ದೇನೆ ಗುರುದೇವ. ಎಲ್ಲರೂ ಕೇಳಿ ನಾನು ಮಾತನಾಡುತ್ತಿದ್ದೇನೆ ಗುರುದೇವ. ನನಗೆ ಪುನಃ ಮಾತನಾಡಲು ಮಾತು ಕೊಟ್ಟ ನಿಮಗೆ ಕೋಟಿ ಕೋಟಿ ವಂದನೆಗಳು, ಕೋಟಿ ಕೋಟಿ ವಂದನೆಗಳು. ಕುಮಾರ, ಇಂದಿನಿಂದ ನೀನು ಮೂಕಾಸುರ ಎಂಬ ಹೆಸರಿನಿಂದ ಕೀರ್ತಿಶಾಲಿಯಾಗು. ಮೂಕಾಸುರ, ಮೂಕಾಸುರ, ನಾನಿನ್ನು ಮೂಕಾಸುರ. ಸಹಸ್ರಾಕ್ಷ, ನಿನಗೆ ಮಾಡುವೆನು ಮೋಕ್ಷ. ನನ್ನನ್ನು ಮೂಕರನ್ನಾಗಿಸಿ ಕೇಳದಂತೆ ಮಾಡಿದೆಯಾ? ಮೃತ್ಯುಂಜಯನಾಗದಿದ್ದ ಮಾತ್ರಕ್ಕೆ ಮೃತ್ಯುವಿಗೆ ಹೆದರಿ ಮರ್ತ್ಯಲೋಕದಲ್ಲಿ ಮಣ್ಣಾಗುವ ಹೇಡಿಯಲ್ಲ ಈ ಮೂಕಾಸುರ. ಆಗಿರುವ ಘಟಸರ್ಪವನ್ನು ಕೆಣಕಿ ಕೆರಳಿಸಿ ಸರಸ ಮಾಡುತ್ತಿರುವ ಆ ದೇವತೆಗಳ ಅಕ್ಷಮ್ಯ ಅಪರಾಧವನ್ನು ಮನ್ನಿಸಲು ಸಾಧ್ಯವಿಲ್ಲ. ಮೊಳಗಲಿ ರಣಕಹಳೆ, ಕೇಳಲಿ ಸುರರ ಹಾಹಾಕಾರ, ಮಾರ್ಮೆರೆಯಲಿ ನಮ್ಮ ಜಯಕಾರ. ದೇವತೆಗಳ ಸೊಕ್ಕನ್ನು ಅಡಗಿಸಿ ನನ್ನ ಕಾಲಗುಣದಲ್ಲಿ ತಂದಿಟ್ಟಿದ್ದೇನೆ. ಮೂಕಾಸುರ, ಮೆಚ್ಚಿದೆ ಮೆಚ್ಚಿದೆ ನಿನ್ನ ಧೈರ್ಯವನ್ನ, ಸಾಹಸವನ್ನ. ನಾರದರೆ, ಎಲ್ಲವೂ ನೀವು ಎಣಿಸಿದ ರೀತಿಯೇ ನಡೆಯುತ್ತಿದೆ ಅಲ್ಲವೇ? ಏನು ಪ್ರಯೋಜನ? ದೇವನಾದರೆ ಇಷ್ಟೊತ್ತಿಗೆ ಕೇಳಿದ ವರವನ್ನು ಕೊಡುತ್ತಿದ್ದ. ನಾವು ವರವನ್ನು ಕೊಡಲು ಸಮರ್ಥರು. ಕೇಳಿ ಏನು ಬೇಕು ಎಂದು. ಮೂಕಾಸುರ, ಬೇಡ, ದುಡುಕಬೇಡ. ವರ ಕೊಡಲು ನಾವು ಸಮರ್ಥರೆ. ಗುರುದೇವ, ಹೇಳಲಿ ಬಿಡಿ. ನಾರಾಯಣ ನಾರಾಯಣ, ನಿಮ್ಮ ಗುರುಗಳು ಸಿಟ್ಟು ಮಾಡಿಕೊಂಡರೇನು? ಶಿಷ್ಯನ ಶಕ್ತಿಯನ್ನು ಕಟ್ಟುವ ಅಸೂಯೆ ಪಟ್ಟರೆ ಅವರ ಕರ್ಮ. ಮೂಕಾಸುರ, ಅಹಂಕಾರ ಗರ್ವದ ಗಿರಿಯನ್ನು ಏರಿ ನಿಂತಿರುವ ನಿನ್ನನ್ನು ಯಾರು ರಕ್ಷಿಸಲಾರರು? ನನಗೆ ರಕ್ಷಣೆ ನಿಮಗೆಲ್ಲಿಯೋ ತಲೆಗೆಟ್ಟಿರಬೇಕು. ಮೂಕಾಸುರ, ಸಾಕು. ನೀವು ನನ್ನ ಶ್ರೇಯೋಭಿಲಾಷಿಗಳೇ ಇರಬಹುದು, ಆದರೆ ಕಾಲಕ್ಕೆ ತಕ್ಕಂತೆ ಗೌರವ ಕೊಡಲು ಕಲಿಯಬೇಕು. ಇಲ್ಲದಿದ್ದರೆ ಸಹಿಸುವುದಿಲ್ಲ ಈ ಮೂಕಾಸುರ. ಅಮ್ಮ ಜಗನ್ಮಾತೆ, ನನ್ನ ಎಲ್ಲ ಶಕ್ತಿಯನ್ನು ಹಾಕಿ ಇವನಿಗೆ ಮಾತು ಬರುವಂತೆ ಮಾಡಿದೆ. ನಾನು ಮಾಡಿದ ತಪ್ಪು ಈಗ ಅರಿವಾಯಿತು. ಇನ್ನು ಮುಂದೆ ನಾನು ನಿನ್ನ ಗುರು ಅಲ್ಲ, ನೀನು ನನ್ನ ಶಿಷ್ಯನೂ ಅಲ್ಲ.
ಹೊರಟೇ ಹೋದರು. ಹೋದರೆ ಹೋಗಲಿ, ಅವರಿದ್ದು ಏನು ಮಾಡಲಿಕ್ಕಿದೆ, ಅವರವರ ಇಷ್ಟ. ನಾರಾಯಣ ನಾರಾಯಣ. ಹಾ? ಮೂಕಾಸುರ ಮೂಕಾಸುರ. ಬಲೆ ಬಲೆ ನಾರದರೆ, ನನ್ನ ವರದ ವಿಷಯ ಆಗಲೇ ಕೇಳಿ ಎಂದು ಹೇಳಿದೆನಲ್ಲ. ಮೂಕಾಸುರ ಇವರು ಇಲ್ಲಿದ್ದು ಏನು ಪ್ರಯೋಜನ? ಅಂದರೆ ಇವರನ್ನು ಎಲ್ಲ ದಿಕ್ಕುಗಳಿಗೆ ದಿಕ್ಕಪಾಲಾಗಿ ಓಡಿಸಿ ಬಿಡು. ನೀನು ಓಡಿಸಿದ ಪೆಟ್ಟಿಗೆ ಇವರು ಓಡುತ್ತಲೇ ಇರಬೇಕು. ಬಲೆ ಬಲೆ ನಾರದರೆ, ನಿಮ್ಮ ಮಂಡೆಯೋ ಮಂಡೆ. ಅಯ್ಯೋ ನಾರದರೆ, ಕಾಪಾಡಿ! ಏನು ನೋಡುತ್ತಿರುವಿರಿ? ಕಾಪಾಡಿ ನಾರದರೆ. ಮುಚ್ಚುಬಾಯಿದವುಳ ಸೈನಿಕರೇ, ಇವರನ್ನು ಈಗಲೇ ದಿಕ್ಕಾಪಾಲಾಗಿ ಹೊಡೆದು ಓಡಿಸಿಬಿಡಿ. ಶ್ರೀಹರಿ ಭಕ್ತವತ್ಸಲ, ಎಲ್ಲರ ಕಷ್ಟವನ್ನು ಅರಿತು ಕಾಪಾಡುವ ಅನಾಥ ರಕ್ಷಕ, ಕಾಪಾಡು ತಂದೆ, ಕಾಪಾಡು. ಏನಾಗಬೇಕು? ನಿನಗೆ ತಿಳಿಯದ ವಿಷಯ ಏನಿದೆ ತಂದೆ? ಅರ್ಥವಾಯಿತು. ಆದರೆ ಬ್ರಹ್ಮನಿಂದ ಹೊರಪಡೆದು ಬಂದವ ಮೂರ್ತಿಗಳಿಂದಲೂ ಏನೂ ಮಾಡಲು ಸಾಧ್ಯವಿಲ್ಲ. ನಿಮ್ಮನ್ನು ಕಾಪಾಡುವುದು ಸರ್ವಶಕ್ತಿಯ ಚಿತ್ರ. ತಿಳಿಯು. ನಾರಾಯಣ ನಾರಾಯಣ. ತಾನೆ ಜಗಜ್ಜನನಿ, ಸರ್ವಶಕ್ತಿ, ಜಗದಂಬಿಕೆ, ಏಕೆ ತಾಯಿ ಸುಮ್ಮನೆ ಕೂತಿರುವೆ? ತ್ರಿಮೂರ್ತಿಗಳಿಂದಲೂ ಮೂಕಾಸುರನನ್ನು ಏನು ಮಾಡಲಾಗುತ್ತಿಲ್ಲ. ದೇವತೆಗಳು, ಋಷಿಮುನಿಗಳು ಎಲ್ಲರೂ ನಿನ್ನ ದರ್ಶನಕ್ಕಾಗಿ, ಮೂಕಾಸುರನ ಸಂಹಾರಕ್ಕಾಗಿ ಕಾಯುತ್ತಿದ್ದಾರೆ. ಅಮ್ಮ, ದರ್ಶನ ಕೊಡು, ನಮ್ಮೆಲ್ಲರನ್ನು ಕಾಪಾಡು. ರಕ್ಷಿಸು ತಾಯಿ, ರಕ್ಷಿಸು, ರಕ್ಷಿಸು ತಾಯಿ, ರಕ್ಷಿಸು.
ಕನಸು ನನಸಾದರೆ ನನ್ನ ಹಸುರ ಕುಲಕ್ಕೆ ಕಳಂಕ. ಒಂದು ಹೆಣ್ಣು ನನ್ನನ್ನು ಸಾಧ್ಯವಿಲ್ಲ. ಇನ್ನು ಸುಮ್ಮನೆ ಕೂತು ಪ್ರಯೋಜನವಿಲ್ಲ. ಸೈನಿಕರೇ, ಹೊರಡಿ, ಎಲ್ಲರನ್ನು ಸಾಯಿಸಿ, ರಕ್ತದ ಓಕುಳಿಯನ್ನು ಹರಿಸಿ. ಹೇ ಕಪಟಿ ಮೋಹದ ಹೆಣ್ಣೆ, ಎಲ್ಲಿ ಅಡಗಿ ಹೋಗಿದ್ದಿ? ನನ್ನವರನ್ನು ಕೊಂದ ಮಾತ್ರಕ್ಕೆ ನನ್ನನ್ನು ಕೊಂದಬಹುದು ಅಂದುಕೊಂಡೆಯಾ? ಬಾ, ಧೈರ್ಯವಿದ್ದರೆ ಮುಂದೆ ಬಾ, ನಿನ್ನನ್ನು ಈಗಲೇ ಸದೆಬಡಿಯುತ್ತೇನೆ. ಎಲ್ಲವೋ ಪುಣ್ಯ, ಒಂದು ಹೆಣ್ಣು ಏನು ಮಾಡಿಯಾಳು ಎಂದು ದರ್ಪ ಅಹಂಕಾರದ ಮತವನ್ನು ಏರಿ ಕುಳಿತ ನಿನ್ನನ್ನು ಸಂಹರಿಸಲು ಬಂದ ಅಂಬಿಕೆಯೋ ನಾನು, ರುದ್ರ ಕಾಳಿಯೋ ನಾನು. ಕಲಿಯುಗ ಪ್ರಾರಂಭವಾದಂತೆ ಆದಿ ಶಂಕರಾಚಾರ್ಯರು ಕೊಲ್ಲೂರಿನ ಕೊಡಚಾದ್ರಿ ಬೆಟ್ಟದ ತಪ್ಪಲಿನಲ್ಲಿ ಸೌಪರ್ಣಿಕಾ ನದಿಯ ತಟದಲ್ಲಿ ತಾವು ಮೂಕಾಂಬಿಕೆಯನ್ನು ಸ್ಥಾಪಿಸುತ್ತಾರೆ. ಕೊಡಚಾದ್ರಿಯಲ್ಲಿ ನೆಲೆನಿಂತ ಕೊಲ್ಲೂರು ಮೂಕಾಂಬಿಕೆ ಬೇಡಿ ಬಂದ ಭಕ್ತರ ಸಂಕಷ್ಟಗಳನ್ನು ನಿವಾರಣೆ ಮಾಡುತ್ತಾರೆ. ಈ ನವರಾತ್ರಿಯ ಪರ್ವಕಾಲದಲ್ಲಿ ಎಲ್ಲ ಭಗವತ್ ಭಕ್ತರಿಗೆ ತಾಯಿ ಮೂಕಾಂಬಿಕೆ ಹಾಗೂ ಇಲ್ಲಿಯ ತಾಯಿ ಮಾರಿಯಮ್ಮ ಸನ್ಮಂಗಳವನ್ನುಂಟು ಮಾಡಿ ಎಲ್ಲರಿಗೂ ಶುಭವಾಗಲಿ.
ಎಲ್ಲರೂ 2 ನಿಮಿಷ, ಇಷ್ಟು ಹೊತ್ತು ಎಲ್ಲರೂ ಕುಳಿತಿದ್ದೀರಿ, ಎಲ್ಲರೂ ನೋಡಿದ್ದೀರಿ. ಈಗೊಂದು 2 ನಿಮಿಷ ನಮಗೆ ಅವಕಾಶ ಮಾಡಿಕೊಡಿ, ಆಮೇಲೆ ಎಲ್ಲರೂ ಊಟಕ್ಕೆ ಹೋಗಿ. ಈಗ ಪಾತ್ರಧಾರಿಗಳ ಒಂದು ಪರಿಚಯವನ್ನು ಕೊಡ್ತಾ ಇದ್ದೇನೆ. ಈಗ ಮೊದಲಾಗಿ ಡ್ಯಾನ್ಸರ್ಸ್ ಎಲ್ಲರೂ ಬಂದು ಆದಷ್ಟು ಎದುರು ನಿಲ್ಲಿ. ಡ್ಯಾನ್ಸರಲ್ಲಿ ಶ್ರೀಮತಿ ಶ್ರೀ ರಕ್ಷಾ, ಕುಮಾರಿ ಸಿಂಚನ, ಎಲ್ಲರೂ ಒಂದು ಚಪ್ಪಾಳೆ ತಟ್ಟಿ. ಕುಮಾರಿ ಅದಿತಿ ಅವರು, ಕುಮಾರಿ ಅರ್ಚನಾ, ಶ್ರೀಮತಿ ಮಲ್ಲಿಕಾ, ಶ್ರೀಮತಿ ವಿಜಯಲಕ್ಷ್ಮಿ, ಶ್ರೀಮತಿ ಲಕ್ಷ್ಮಿ. ಇನ್ನು ಪಾತ್ರಧಾರಿಗಳಲ್ಲಿ ದಕ್ಷಿಣಗಿ ಶ್ರೀಮತಿ ಸಾವಿತ್ರಿ ಮನೋಹರ್, ಕೋಲ ಮಹರ್ಷಿಯಾಗಿ ಶ್ರೀಮತಿ ಮಲ್ಲಿಕಾ ಹೆಬ್ಬಾರ್, ಋಷಿಯಾಗಿ ಸಾನ್ವಿ ಅವರು, ದಾಕ್ಷಾಯಿಣಿಯಾಗಿ ಸೌಮ್ಯ ಭವಾನಿ ಶಂಕರ್ ರಾವ್, ಈಶ್ವರಾಗಿ ರಶ್ಮಿ ಕೋದಂಡರಾಮ್, ವೀರಭದ್ರನಾಗಿ ಶೈಲಜಾ ರಮೇಶ್ ರಾವ್, ದೇವೇಂದ್ರನಾಗಿ ಪದ್ಮನಾಭ ಬಂಡಿ, ನಾರದನಾಗಿ ಕೋದಂಡರಾಮ್ ಸರ್, ಮೂಕಾಸುರನಾಗಿ ಸತೀಶ್ ರಾವ್, ಮತ್ತೆ ಇನ್ನು ಸೈನಿಕರಾಗಿ ಪ್ರೇಮಾರಾವ್, ಶೈಲಜಾ ರತ್ನಾಕರ್ ರಾವ್, ಸೇನಾಧಿಪತಿಯಾಗಿ ರಾಧಿಕಾ, ಮಂತ್ರಿಯಾಗಿ ಮೋಹನ್ ಭಾಗವತ್, ವಿಷ್ಣುವಾಗಿ ವತ್ಸಲ ಶಾನ್ಭೋಗ್, ಮೂಕಾಂಬಿಕೆಯಾಗಿ ಶ್ರುತಿ ಸಿದ್ಧಾರ್ಥ್, ಕಾಳಿಯಾಗಿ ಸೌಮ್ಯ, ಶಂಕರಾಚಾರ್ಯರಾಗಿ ನಮ್ಮ ಅವಿನಾಶ್ ಕೊಂಟೆಡ್ಕ, ಸಾಹಿತ್ಯ ತೇಜಾಕ್ಷ, ಮತ್ತೆ ಎಡ್ವಿನ್, ವಿಖ್ಯಾತ್, ದಕ್ಷ, ಮತ್ತೆ ಮೇಕಪ್ ಅಲ್ಲಿ ದಿಲೀಪ್ ರಾಗಿ. ಇನ್ನು ಒಬ್ಬರು ಉಳಿದಿದ್ದಾರೆ, ನಮ್ಮ ನಾಟಕ ನೃತ್ಯ ಉತ್ತಮ ರೀತಿಯಲ್ಲಿ ನಿರ್ದೇಶಕರಾಗಿ ನಮ್ಮನ್ನು ಪ್ರತಿ ಹಂತದಲ್ಲಿ ಸುಧಾರಿಸಿ ಒಳ್ಳೆಯ ಒಂದು ನಾಟಕವನ್ನು ಸುಖೇಶ್ ಶೆಟ್ಟಿ ಅವರು. ಅವರಿಗೆ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆಗಳು. ಇನ್ನೊಬ್ಬರು ಉಳಿದಿದ್ದಾರೆ, ಸುಬ್ರಹ್ಮಣ್ಯ ಶರ್ಮರು. ಅವರು ಶುಕ್ರಾಚಾರ್ಯರಾಗಿ, ಅವರು ದಯವಿಟ್ಟು ಕ್ಷಮಿಸಿ, ನನ್ನನ್ನು ಲೀಸ್ಟಲ್ಲಿ ಗೊತ್ತಾಗಲಿಲ್ಲ. ನಮ್ಮ ಒಂದು 2 ನಿಮಿಷದ ನಮ್ಮ ನಾಟಕದ ಅನಿಸಿಕೆಯನ್ನು ಹೇಳಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಸುಮನ ಜಗದೀಶ್ ಅವರು. 2 ಮಾತುಗಳಲ್ಲಿ ನಮಗೆ ನಮ್ಮ ಇವತ್ತಿನ ನಾಟಕವನ್ನು ನಾವು ಹೇಗೆ ಮಾಡಿದ್ದೇವೆ, ಎಲ್ಲಿ ಸರಿಪಡಿಸಬೇಕು ಅಂತ ಹೇಳೋ ಒಂದು ಸಲಹೆಗಳನ್ನು ನನಗೆ ಕೊಡಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮೂಕಾಂಬಿಕಾಯ ನಮಃ. ಪ್ರತಿಭೆ ಅನ್ನೋದು ದೇವರ ಕೊಡುಗೆ. ಅದನ್ನು ಉಳಿಸಿ ಬೆಳೆಸುವುದು ಮಾನವನ ಪ್ರಯತ್ನ. ಹಾಗಾಗಿ ಇವತ್ತು ಸತೀಶ್ ಅವರ ಸುಖೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಯಥಾ ಗುರುವಿನ ಹಾಗೆ ಶಿಷ್ಯರು ಎಲ್ಲರೂ ಅದ್ಭುತವಾಗಿ ಪ್ರದರ್ಶಿಸಿದ್ದಾರೆ. ಪ್ರತಿಯೊಂದು ವಿದ್ಯಾರ್ಥಿಯು, ಪ್ರತಿಯೊಬ್ಬ ಪಾತ್ರಧಾರಿ ಕೂಡ ಅದ್ಭುತವಾಗಿ, ಅನನ್ಯವಾಗಿ, ಅಮೋಘವಾಗಿ ಅವರ ಪಾತ್ರಕ್ಕೆ ಅದಕ್ಕೆ ಜೀವ ಕಳೆ ತುಂಬಿದ್ದಾರೆ. ಯಾರ ಮೇಲೆ ಕೇಳು, ಯಾರ ಮೇಲೆ ಮೇಲು ಅಂತ ಹೇಳಿಕ್ಕಾಗುಲ್ಲ. ಪ್ರತಿಯೊಬ್ಬರು ತನ್ನ ಆ ಪಾತ್ರಕ್ಕೆ ಜೀವ ಕಳೆ ತುಂಬಿದ್ದಾರೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ಸಾಕ್ಷಾತ್ ದೇವಿಯೇ, ದೇವಿಯೇ ನಮ್ಮ ಮುಂದಿದ್ದಾಳೆ. ಎಲ್ಲ ಪ್ರತಿಯೊಬ್ಬರು ಆ ಡಾನ್ಸರ್ಸ್ ಆಗಲಿ, ಋಷಿಮುನಿಗಳಾಗಲಿ, ನಾರದರಾಗಲಿ, ಇಂದ್ರರಾಗಲಿ, ಮುಖಾಸುರನಾಗಲಿ, ಸಾಕ್ಷಾತ್ ಆ ದೇವಿಯ ಈ ದಿನ ನಾವು ಕೊಲ್ಲೂರಿನ ಮೂಕಾಂಬಿಕೆ ಬಂದಿಲ್ಲಿ ಅವತಾರ ಎತ್ತಿದ್ದಾಳೆ. ಆ ಒಂದು ಭಾಗ್ಯವನ್ನು ನಿಜವಾಗಿ ನೋಡುವಂತಹ ಒಂದು ಅವಕಾಶ ಬಂತ ಅಂತ ಹೇಳಿದ್ರೆ ಅತಿಶಯೋಕ್ತಿ ಖಂಡಿತ ಆಗ್ಲಿಕ್ಕಿಲ್ಲ. ಹಾಗಾಗಿ ಎಲ್ಲ ಈ ಪ್ರತಿಭೆಗಳಿಗೆ ನಾವೆಲ್ಲ ನಮ್ಮ ಸಮಾಜ ಬಾಂಧವರು ಮತ್ತು ಇಲ್ಲಿ ಬಂದಂತ ಎಲ್ಲ ಸಾಂಸ್ಕೃತಿಕ ಹಿತಾಸಕ್ತಿಯಿಂದ ಬಂದಂತ ಎಲ್ಲ ಹಿತೈಷಿಗಳು ದೊಡ್ಡ ಚಪ್ಪಾಳೆಯಿಂದ ಧನ್ಯವಾದಗಳು ಸಲ್ಲಿಸ್ತಾರೆ. ಅದ್ಭುತ ಅಭಿನಯ ಇದರಲ್ಲಿ 2 ಮಾತಿಲ್ಲ. ಪ್ರತಿಯೊಬ್ಬನು ಸಾಕ್ಷಾತ್ ಆ ಪಾತ್ರಕ್ಕೆ ಜೀವ ತುಂಬಿ ಅದ್ಭುತವಾಗಿ, ಅಮೋಘವಾಗಿ ಇವತ್ತು ಪ್ರದರ್ಶಿಸಿದ್ದಾರೆ. ನಮ್ಮ ಈ ದಿನದ
ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಹಳ ದೊಡ್ಡ ರಂಗನ್ನು ಕಳೆಯನ್ನು ತಂದಿದ್ದಾರೆ. ಅವರೆಲ್ಲರಿಗೂ ಪರಮಾತ್ಮ ಇನ್ನೂ ಹೆಚ್ಚಿನ ಭಾಗ್ಯವನ್ನು ಕೊಡಲಿ, ಇನ್ನೂ ಹೆಚ್ಚಿನ ಇಂಥ ಸಂದರ್ಭಗಳಲ್ಲಿ ಇನ್ನೂ ಉತ್ತಮ ಕಾರ್ಯಕ್ರಮಗಳನ್ನು ಮಾಡುವಂಥ ಅವಕಾಶವನ್ನು ಭಗವಂತ ನೋಡಿಸಲಿ. ಶಂಕರ ಪ್ರತಿಷ್ಠಾನದ ಸರ್ವ ಸದಸ್ಯರು ಇಲ್ಲಿ ಬಂದಂಥ ಸರ್ವರಿಗೂ ಭಗವಂತ ಕೊಲ್ಲೂರು ಮೂಕಾಂಬಿಕೆ ಎಲ್ಲರಿಗೂ ಐರಾರೋಗ್ಯ ಸೌಭಾಗ್ಯವನ್ನು ಕರುಣಿಸಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಧನ್ಯವಾದಗಳು. ಗುರು ಶಂಕರಾಚಾರ್ಯರ ಕೃಪೆ